ಯಾವುದೇ ಸ್ಟಾಕು ಚೀಪಾಗಿ ಟ್ರೇಡ್ ಆಗ್ತಾಯಿದೆ ಇಲ್ಲಾಂದರೆ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ ಅಂದರೆ ಹೆಂಗೆ ತಿಳ್ಕೊತೀವಿ ಅಂದರೆ ನಾವು ಯೂಸ್ ಮಾಡಬೇಕಾಗಿರೋದು ಫಾರ್ವರ್ಡ್ ಪಿ ಇ. ಎಲ್ಲರೂ ನಾವೆಲ್ಲ ಏನು ಯೂಸ್ ಮಾಡ್ತೀವಿ, ಸ್ಕ್ರೀನರ್ ಓಪನ್ ಮಾಡಿ ಸ್ಕ್ರೀನರಲ್ಲಿ ಕರೆಂಟ್ ಪಿ ಇ ನೋಡಿಬಿಟ್ಟು ಚೀಪಾಗಿದೆಯಾ ಎಕ್ಸ್ಪೆನ್ಸಿವ್ ಆಗಿದೆಯಾ ಅಂತ ನಾವು ಇದು ಮಾಡ್ತೀವಿ. ಆದರೆ ಚೀಪಾಗಿ ಟ್ರೇಡ್ ಆಗ್ತಾಯಿದೆ ಇಲ್ಲಾಂದರೆ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಾಯಿದೆ ಅಂದರೆ ಬೇಸ್ಡ್ ಆನ್ ಕರೆಂಟ್ ಪಿ ಇ ನಾವು ಅದನ್ನು ಜಡ್ಜ್ ಮಾಡ್ಬಾರ್ದು. ಯಾವಾಗಲೇ ಆಗಲಿ ಫಾರ್ವರ್ಡ್ ಪಿ ಇ, ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಪಿ ಇ ಕಂಡುಹಿಡಿಯೋದು ನಿಮಗೆ ಗೊತ್ತಿರುತ್ತೆ. ನಾವು ಸ್ಕ್ರೀನರಲ್ಲಿ ಹೋದರೆ ಸ್ಕ್ರೀನರಲ್ಲೂ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಸ್ಟಾಕಿಗೆ ನೀವು ಸ್ಕ್ರೀನರಲ್ಲಿ ನಿಮಗೆ ಸ್ಟಾಕ್ ಪಿ ಅಂತ ಇಲ್ಲಿರುತ್ತೆ. ಆ ಸ್ಟಾಕ್ ಪಿ ಎಲ್ಲಿ ನೋಡಿಕೊಂಡು ಇದು ಯೂಶಲಿ ಏನಂತಾರೆ 30 ಅಬೋ ಇದ್ದರೆ ಎಕ್ಸ್ಪೆನ್ಸಿವ್, 30 ಬಿಲೋ ಇದ್ದರೆ ಚೀಪು, ಆ ರೀತಿ ಹೇಳ್ತಾರೆ. ಆದರೆ ನಾವು ಅದ್ರ ಮೇಲೆ ನಾವು ಯೂಶಲಿ ನಾವು ಬೇಸ್ಡ್ ಆನ್ ಕರೆಂಟ್ ಪಿ ನಾವು ಜಡ್ಜ್ ಮಾಡ್ಬೋದು ಸ್ಟಾಕ್ ಎಕ್ಸ್ಪೆನ್ಸಿವ್ ಆಗಿದೆಯಾ ಚೀಪ್ ಆಗಿದೆಯಾ ಅಂದರೆ. ನಾವು ಯಾವತ್ತೇ ಆಗಲಿ ಫಾರ್ವರ್ಡ್ ಪಿ, ಯಾಕಂದರೆ ಮಾರ್ಕೆಟ್ ಯಾವಾಗಲೂ ಮುಂದೆ ಯೋಚನೆ ಮಾಡಿ ಆಮೇಲೆ ಅದು ವ್ಯಾಲ್ಯೂಷನ್ಸ್ ಮೇಲೆ ಸ್ಟಾಕ್ನ ಬೈ ಮಾಡೋದು ಇಲ್ಲಾಂದರೆ ಸೆಲ್ ಮಾಡೋದು ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಪಿ ಹೇಗೆ ಕಂಡು ಹಿಡಿತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಈ ಇಯರ್ FY 27 ಸೇಲ್ಸು 6500 ಸೇಲ್ಸ್ ಆಗಿರುತ್ತೆ. ಅದು ಕಂಪ್ನಿದು ಪ್ಯಾಟ್ ಬಂದು 500 to 520 crores ಆಗಿದೆ. ಅರೌಂಡ್ 500 to 520 ಇನ್ ಬಿಟ್ವೀನ್ ಇಷ್ಟರಲ್ಲಿ ಕಂಪ್ನಿದು ಮಾರ್ಕೆಟ್ ಕ್ಯಾಪ್ ಕೂಡ ಸ್ಕ್ರೀನರಲ್ಲೇ ತೋರಿಸುತ್ತೆ. ನಿಮಗಿಲ್ಲಿ ಸ್ಕ್ರೀನರಲ್ಲಿ ಬಂದರೆ ನಿಮಗಿಲ್ಲಿ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಆಗಲಿ, ನೀವಿಲ್ಲಿ ಪ್ರಾಫಿಟ್ ಬಂದು ಇಲ್ಲಿ ನೆಟ್ ಪ್ರಾಫಿಟ್ ಅಂತಿದೆಯಲ್ವ, ಇಲ್ಲಿ ಪ್ರಾಫಿಟ್ ಬಂದರೆ ಪ್ರಾಫಿಟ್ಟು ಇಲ್ಲೇ ಇರುತ್ತೆ. ಮತ್ತು ಕಂಪ್ನಿ ಸೇಲ್ಸು ಆಗಲಿ ಇಲ್ಲೇ ಇರುತ್ತೆ. ಆ ಥರ ನಾವು ಸೇಲ್ಸು ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇವಾಗ ಎಕ್ಸಾಂಪಲ್ಲು ಯಾವುದೋ ಒಂದು ಕಂಪ್ನಿ 6500 ಸೇಲ್ಸ್ ಮಾಡಿದೆ, ಪ್ಯಾಟು 500 to 520 crores ಅರೌಂಡ್. ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಬಂದು 42,000 crores ಮಾರ್ಕೆಟ್ ಕ್ಯಾಪ್. ನಾವು ಪಿ ಇಗೆ ಫಾರ್ಮುಲಾ ಬಂದು ಮಾರ್ಕೆಟ್ ಕ್ಯಾಪ್ ಇದು 42,000 ಇದೆಯಲ್ಲ, 42,000 ಮಾರ್ಕೆಟ್ ಕ್ಯಾಪ್ ಅಪಾನ್ ಪ್ಯಾಟ್. ಈ ಪ್ಯಾಟ್ ಇದೆಯಲ್ವಾ, ಅರೌಂಡ್ 42,000 ಡಿವೈಡ್ ಬೈ 500 ಮಾಡಿದ್ರೆ ಆ್ಯಾವ್ರೇಜ್ 500 520 ಮಾಡಿದ್ರೆ 84 to 90 ಪಿ ಇ ಬರುತ್ತೆ. ಪಿ ಇ ಅಂದರೆ ಪ್ರೈಸ್ ಟು ಅರ್ನಿಂಗ್ಸ್. ಇಷ್ಟು 84 ಟೈಮ್ಸ್ ಪೇಯಿಂಗ್ ಪ್ರೀಮಿಯಮ್, ಅಂದರೆ 84 ಟೈಮ್ಸ್ ಜಾಸ್ತಿ ಪೇ ಮಾಡ್ತಾಯಿದ್ದೀವಿ ಅಂತ. ಇದು ಕರೆಂಟ್ ಮಾರ್ಕೆಟ್ ಕ್ಯಾಪ್, ಇವಾಗ ಪ್ರೆಸೆಂಟ್ ಮಾರ್ಕೆಟ್. ಆದರೆ ಕಂಪ್ನಿ ಏನು ಮಾಡುತ್ತೆ ಅಂದರೆ ಕಾಲ್ ಕಂಡಕ್ಟ್ ಮಾಡುತ್ತೆ. ಎವ್ರಿ ಕ್ವಾರ್ಟರ್ ಕಾಲ್ಸ್ ಕಂಡಕ್ಟ್ ಮಾಡುತ್ತೆ. ಕಾನ್ಫರೆನ್ಸ್ ಕಾಲ್ಸಲ್ಲಿ ಏನು ಗೈಡ್ ಮಾಡುತ್ತೆ ಅಂದರೆ, ನಾವು ಇಷ್ಟು % ಗ್ರೋತ್ ಆಗ್ತೀವಿ ಸೇಲ್ಸು, ಇಷ್ಟು % ಪ್ರಾಫಿಟ್ ಮಾಡ್ತೀವಿ ಅಂತ ಕಂಪ್ನಿಯವರು ಇದು ಮಾಡ್ತಾರೆ. ಆವಾಗ ನೋಡಿ, ಇವಾಗ FY 27 ನಾವು ಕಂಪ್ನಿಯವ್ರು ಏನು ಹೇಳ್ತಾರೆ, ನೆಕ್ಸ್ಟ್ ಇಯರ್ ನಾವು ಇಷ್ಟು ಗ್ರೋ ಆಗ್ತೀವಿ ಅಂದರೆ FY 28ಗೆ 40% ಗ್ರೋತ್ ಆಗುತ್ತೆ. ಅಂದರೆ ಅರೌಂಡ್ 6500 40% ಗ್ರೋತ್ ಅಂದರೆ ಅರೌಂಡ್ 9000 to 9200 ಅರೌಂಡ್ ನಾವು ಸೇಲ್ಸ್ ಗ್ರೋ ಆಗ್ತೇವೆ ಅಂತ ಹೇಳಿರ್ತಾರೆ ಅಂದ್ಕೊಳ್ಳಿ. ನಾವು ಅವ್ರು ಹೇಳಿರೋ ವ್ಯಾಲ್ಯೂನ ನಾವು ಯೂಶಲಿ ಜಾಸ್ತಿ ತೊಗೋಬಾರ್ದು. ಸಮ್ವೇರ್ ನೀವು ಕಡಿಮೆನೂ ತೊಗೋಬೋದು, ಒಂದು 37-38%. ನಾವು ಅವ್ರು ಹೇಳಿದ್ದು ಗೈಡ್ ಮಾಡಿರೋ ವ್ಯಾಲ್ಯೂನೇ ಅವರು ರೀಚ್ ಆಗ್ತಾರೆ ಅಂತ ನಮಗೂ ಕಾನ್ಫಿಡೆನ್ಸ್ ಇರಲ್ಲ, ಅವ್ರಿಗೂ ಕಾನ್ಫಿಡೆನ್ಸ್. ಅವ್ರು ಜಸ್ಟ್ ಹೇಳ್ತಿರ್ತಾರೆ, ನಾವು ಅದನ್ನು ಒಂದು 2-3% ಕಡಿಮೆನೇ ಇಟ್ಕೊಂಡು ನಾವು ಇದು ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ 40% ಅವ್ರು ಏನಾದರೂ ಸೇಲ್ಸ್ ರೀಚ್ ಆಗೋರು ಅವಾಗ ಅವ್ರು ಪ್ಯಾಟ್ ಹೇಳಿ 900 crores ಪ್ಯಾಟ್ ಮಾಡ್ತಾರೆ. ಆಗ ಮಾರ್ಕೆಟ್ ಕ್ಯಾಪ್ ಎಷ್ಟಿರುತ್ತೆ, ಇವಾಗ ಕರೆಂಟ್ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ 900 ಅಂದರೆ ಫ್ಯೂಚರ್. ಇದು 900 ಬಂದು ನೆಕ್ಸ್ಟ್ ಇಯರ್ ಪ್ಯಾಟ್ದು ಡಿವೈಡೆಡ್ 900 ಬಂದರೆ ಇವಾಗ ಕರೆಂಟ್ ಪಿ ಬಂದು 45. ಅಂದರೆ ನಾವೇನು ಮಾಡ್ತೀವಿ, ಯೂಶಲಿ 90 ಪಿ ಇದೆ, 94 ಟೈಮ್ಸ್ ಇದೆ ಅಂದ್ಬಿಟ್ಟು ನಾವು ಇಗ್ನೋರ್ ಮಾಡಿಬಿಡ್ತೀವಿ ತುಂಬ ಆಗಿದೆ ಅಂತ. ಆದರೆ ನಾವು ಫಾರ್ವರ್ಡ್ FY 28 ಬೇಸಿಸ್ ಮೇಲೆ ನೋಡಿದ್ರೆ ಮಾರ್ಕೆಟ್ ಸ್ಟಾಕ್ ವ್ಯಾಲ್ಯೂದು ಪಿ ಇ ಬಂದು 45 ಟೈಮ್ಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ.